ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ ಬಂದೆ. ಡ್ಯೂಟಿ ಮೇಲೆ ಫಸ್ಟ್ ಡ್ಯೂಟಿ ಮಾಡಿದೀನಿ. 100 ರೂಪಾಯಿ ಕೊಟ್ಟವ್ರೆ ಪ್ಯಾಸೆಂಜರ್. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅವ್ರ ಲೊಕೇಶನ್ ಹಾಕಿದ್ದು ಆ ಕಡೆದು, ಅಲ್ಲಿಂದ ಈ ಕಡೆ 1.5 ಕಿಲೋಮೀಟರ್ ಮುಂದೆ ಬಂದು ಬಿಡು ಅಂತಂದ್ರು. ಬಿಲ್ ನೋಡಿದ್ರೆ ಅವ್ರಿಗೆ ತೋರಿಸಿದ್ದು 100 ರೂಪಾಯಿ, ಇಲ್ಲ ಆಗಿದೆ 117 ರೂಪಾಯಿ. ಪ್ಯಾಸೆಂಜರ್ ಏನಕ್ಕೆ ಜಾಸ್ತಿ ಆಯ್ತು ಅಂತ ನನಗ್ ಕೇಳ್ತಾರೆ. ಇವಾಗ ನಾನೇನ್ ಮಾಡ್ಲಿ, ನಾನು ಹಾಕಿರ್ತೀನಿ. ಅವ್ರು 1.5 ಕಿಲೋಮೀಟರ್ ದೂರ ಬಂದಿದ್ದಕ್ಕೆ ನಾನು ಕರ್ಕೊಂಡ್ ಬಂದ್ ಬಿಟ್ಟಿರೋದು. ಇವ್ರು ನೋಡಿದ್ರೆ 17 ರೂಪಾಯಿ ಏನಕ್ಕೆ ಜಾಸ್ತಿ ಆಯ್ತು ಹಂಗೆ ಹಿಂಗೆ ಅಂತ ಕೇಳಿದ್ರು. ಹೇಳಿದೆ ಬಿಲ್ ಆಗಿದೆ ಅಷ್ಟು ಕೊಡಿ. ಕೊಡ್ಲಿಲ್ಲ ಅಂತ ನಾವೇನು ಮಾಡಕ್ಕಾಗಲ್ಲ, ನಾವು ಕೈಯಿಂದ ಕಟ್ಬೇಕಾಗತ್ತೆ ಅಲ್ವಾ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಡ್ಯೂಟಿ ಯಾವ್ದು ಸಿಗುತ್ತೆ. ಲೋಕಲ್ ಲಾಂಗ್ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಯ್ತಾ ಇರೋದೆ. ಯಶವಂತಪುರದಲ್ಲಿ ಬಂದಿದೀವಿ. ಫುಲ್ ಇನ್ನು ಕೆಲಸ ನಡೀತೈತೆ. ಆ ಕಡೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ब्लॉगिंग करते हो क्या आप? 242 243 अभी कैमरा चालू है? मैं भी करता था पहले, फिर ड्रॉप कर दिया। क्यों करना भाई? मैं 365 डेज चैलेंज लिया हूँ, आज 28वां दिन है, करते जा रहा हूँ. बढ़िया हो जाएगा, ऑल द बेस्ट। ओके भैया, थैंक यू भाई. चलो मिलते हैं. बढ़िया. ಸೊ ನೋಡೋಣ ಇವಾಗ ಇಲ್ಲಿಂದ ಎಲ್ಲಿಗೆ ಕೊಡ್ತಾನೆ ನನಗೂ ಗೊತ್ತಿಲ್ಲ. 242 ಕಲೆಕ್ಟ್ ಮಾಡಕ್ ಹೇಳಿದ್ದು, ಅವ್ನ್ ಕೊಟ್ಟಿರೋದು ನನಗೆ 272 rupees. ಅಂದ್ರೆ 30 ರೂಪಾಯಿ ಹಾಕೊಟ್ಟಿದ್ದಾನೆ. ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ, ಅದ್ರಲ್ಲಿ ಮೋಸ ಇಲ್ಲ. ಇವತ್ತು ಯಾವ್ದ್ರಲ್ಲೂ ಮೋಸ ಮಾಡಿಲ್ಲ, ಕರೆಕ್ಟ್ ಆಗಿ ಕೊಟ್ಟವನೆ. ಏನಕ್ಕಂತಂದ್ರೆ 18 × 15 270 ಆಗುತ್ತೆ. 272 242 ಕ್ಯಾಶ್ ಕಲೆಕ್ಟ್ ಮಾಡಕ್ ಹೇಳಿದ್ದೆ, ಕಲೆಕ್ಟ್ ಮಾಡಿದ್ದೆ. ಇವಾಗ ರೈಲ್ವೆ ಸ್ಟೇಷನ್ ಅಲ್ಲೇ ಇದೀನಿ. ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಗ್ತವೆ, ಇಲ್ಲ ಅಂತಲ್ಲ, ಕೈ ಬಾಡಿಗೆ ಸಿಗ್ತವೆ. ಅದೆಲ್ಲ ಅವರು ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕು ಬಿಡಲ್ಲ, ಅದು ಪ್ರಾಬ್ಲಮ್. ಯಾವ್ದಾದ್ರು ಸಿಕ್ಕರೆ ಆನ್ಲೈನ್ ಹಾಕೊಂಡು ಹೋಗೋಣ. ನೋಡೋಣ, ಎಲ್ಲ ಆನ್ ಅಲ್ಲಿ ಇಕ್ಕಿದೀನಿ. ಊಬರ್ ಆನ್ ಅಲ್ಲಿ ಐತೆ, ನಮ್ಮ ಹತ್ರ ಆನ್ ಅಲ್ಲಿ ಐತೆ, ರ್ಯಾಪಿಡೋ ಆನ್ ಅಲ್ಲಿ ಐತೆ. ನೋಡೋಣ, ಸಿಕ್ಕ್ರೆ ಸರಿ, ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ವೇಟಿಂಗ್. ಟ್ರಾಫಿಕ್ ಪೊಲೀಸ್ ನಿಂತವ್ರೆ ಹಿಂದೆ. ಎತ್ಬಿಡೋಣ ಗಾಡಿ. ಟ್ರಾಫಿಕ್ ಪೊಲೀಸ್ ಅವ್ರು ಬಂದ್ ಕೈ ಹಾಕಕ್ಕಿಂತ ಮುಂಚೆ ಹೋಗ್ಬಿಡೋಣ ಇಲ್ಲಿಂದ. ಡ್ಯೂಟಿಗಳು ಬರ್ತಾ ಇಲ್ಲ, ಪಬ್ಲಿಕ್ ಹೊರಗಡೆ ಬರ್ತಾ ಇದಾರೆ. ಒಂದ್ 5 ನಿಮಿಷ ವೇಟ್ ಮಾಡಿದ್ರೆ ಕುಕಿಂಗ್ ಬರ್ತವೆ. ನಿಂತ್ಕೊಳಕ್ ಬಿಡ್ತಾ ಇಲ್ಲ, ನಮಗ್ ನಿಂತ್ಕೊಳಕ್ ಬಿಡಲ್ಲ. ಇಲ್ಲಿ ಮಾಮೂಲಿ ಯಾರು ಇರ್ತಾರೋ ಅವ್ರಿಗೆ ಬಿಡ್ತಾರೆ, ನಾವು ಹೊಸಬ್ರಲ್ವಾ, ಅದಕ್ಕೆ ನಮ್ಮನ್ನ ಬಿಡಲ್ಲ. ಪಬ್ಲಿಕ್ ಬರ್ತಾ ಇದಾರೆ. ಇಲ್ಲಿ ನಾವು ನಿಂತ್ಕೊಂಡು ಹಾಕೊಂಡು ಆಗ್ಲಿಲ್ಲ, ಹಾಕೊಂಡ್ ಬಿಟ್ರೆ ಅದು ಬೇರೆ ವಿಚಾರ. ನಿಂತ್ಕೊಳಕ್ ಬಿಟ್ರೆ ನಾವ್ ಏನಾದ್ರೂ ಮಾಡ್ಕೋಬಹುದು. ಮತ್ತೆ ನಿಂತ್ಕೊಳಕ್ ಬಿಡದೆ ಇರೋ ಟೈಮಲ್ಲಿ ಅಷ್ಟೇ ಬಾಯ್ ಬಿಡ್ಕೊಂಡು ಇವಾಗ ಇಲ್ಲ. ಅದಕ್ಕೆ ಸೀದಾ ಹೊರಗಡೆ ಹೋಗ್ತಾ ಇದೀನಿ. ಆ ಕಡೆ ಏನಾದ್ರೂ ಡ್ಯೂಟಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಈ ಯಶವಂತಪುರ ತ್ರಿವೇಣಿ ರೋಡ್ ಅಲ್ಲಿ ವಾಸವಿ ಕನ್ವೀನಿಯನ್ಸ್ ಅಂತ ಅಂಗಡಿ, ಲೆಮನ್ ಟೀ ಸಖತ್ತಾಗಿರುತ್ತೆ. ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಲೆಮನ್ ಟೀ ಸಖತ್ತಾಗೈತೆ. ಟೇಸ್ಟ್ ಮಾತ್ರ ಕುಡಿತಾ ಇರ್ಬೇಕು. ಫುಲ್ ಟೀ ಕುಡಿಯೋ ತನಕ ಬಂದ್ ಸಿಗಲ್ಲ. 12 ರೂಪಾಯಿ ಲೆಮನ್ ಟೀ ಅವಾಗವಾಗ. ಸಖತ್ತಾಗೈತೆ. ಡ್ಯೂಟಿ ಯಾವ್ದು ಬರ್ತಾ ಇಲ್ಲ. ಯಶವಂತಪುರದಿಂದ ಖಾಲಿನ ಬಂದೆ ಸ್ಟೇಷನ್ ಇಂದ. ಅಲ್ಲಿ ಅಷ್ಟೊಂದು ಬಿಳ್ಳೇ ಇಲ್ಲ, ಸೌಂಡೇ ಇಲ್ಲ. ಅಲ್ಲಿ ನಿಂತ್ಕೊಳಕ್ ಬರ್ತಾ ಇಲ್ಲ ಪೊಲೀಸರು. ನಡ್ರಿ ಅಂತ ಕಳಿಸ್ತಾರೆ. ಅದಕ್ಕೆ ಈ ಕಡೆ ಬಂದೆ. ನೋಡೋಣ ಈ ಕಡೆ ಯಾವ್ದಾದ್ರು ಡ್ಯೂಟಿ ಬರುತ್ತಾ ಇಲ್ವಾ. ಸ್ವಲ್ಪ ವೇಟಿಂಗ್. ಟೀ ಕುಡ್ಕೊಂಡು ಹೊರಡೋಣ ಡ್ಯೂಟಿ. ಹೇಳಿದ್ರಲ್ವಾ ನಮ್ ಗಾಡಿ ಮೈಲೇಜ್ ಕಮ್ಮಿ ಆಗೈತೆ ಅಂತ, ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಡ್ಯೂಟಿ 5 ಕಿಲೋಮೀಟರ್, ಸೆಕೆಂಡ್ ಡ್ಯೂಟಿ 14 ಕಿಲೋಮೀಟರ್, 15, 20 ಕಿಲೋಮೀಟರ್, 21 ಕಿಲೋಮೀಟರ್. 21 ಕಿಲೋಮೀಟರ್ ಅಂತಂದ್ರು ಒಂದು 5 ಕಿಲೋಮೀಟರ್ ಆ ಕಡೆ ಈ ಕಡೆ ಇದೆ. 28 30 ಕಿಲೋಮೀಟರ್ ಸರಿನಾ. 30 ಕಿಲೋಮೀಟರ್ ಓಡಿಸಿದೀನಿ ಟೋಟಲ್. ನೆನ್ನೆ ನೈಟ್ ಗ್ಯಾಸ್ ಹಾಕ್ಸ್ಕೊಂಡು 30 120 ಕಿಲೋಮೀಟರ್. 120 ಕಿಲೋಮೀಟರ್ ಅಲ್ಲಿ ಇಲ್ಲಿಗೆ 30ಕ್ಕೆ ಒಂದು ಎಗರು ಹೋಯ್ತು. 1 2 3 4 ಅಂತಂದ್ರೆ 120 ಬರ್ತೈತಿ ಅಷ್ಟೇ ಮೈಲೇಜ್. ನಾನು 120 ಕಿಲೋಮೀಟರ್ ಓಡಿಸ್ಬೇಕು ಅಂತಂದ್ರೆ 1500 ರೂಪಾಯಿ ದುಡಿಬೇಕು. 1500 ರೂಪಾಯಿಗೆ ನಾನು ಡೈಲಿ ಗ್ಯಾಸ್ ಹಾಕ್ಸಕ್ ಆಗಲ್ಲ. ಅಂದ್ರೆ 1500 ರೂಪಾಯಿ ನಾನು ದುಡ್ದ್ಬಿಟ್ಟು 120 ಕಿಲೋಮೀಟರ್ಗೆ 1500 ರೂಪಾಯಿ. ಅದರಲ್ಲಿ ಖಾಲಿ ತುಂಬಾ ತಿರ್ಗಾಡ್ತೀವಿ, ಇಲ್ಲ ಅಂತಲ್ಲ. ಇಷ್ಟೆಲ್ಲ ಆದ್ರೆ ನಮ್ಗೆ ಏನ್ ಉಳಿಯುತ್ತೆ? ಏನು ಉಳಿಯಲ್ಲ. ಫಸ್ಟ್ ಟ್ಯಾಂಕ್ ಕ್ಲೀನ್ ಮಾಡಿಸ್ಲೇಬೇಕು ನಾನು. ಮೈಲೇಜ್ ಇಲ್ಲ, ಪಿಕಪ್ ಇಲ್ಲ, ಏನಾಗ್ಬಿಟ್ಟೈತೆ ಅಂತಂದ್ರೆ ನಾನು ಯಾರಿಗೂ ಹೇಳ್ಕೊಳಕ್ ಆಯ್ತಾ ಇಲ್ಲ. ಇವಾಗ ಟ್ಯಾಂಕ್ ಕ್ಲೀನ್ ಮಾಡಿಸ್ಬೋದು, ಇಲ್ಲ ಅಂತಲ್ಲ. ಬಟ್ ನನಗೇನಂತಂದ್ರೆ ನನ್ ಟಾರ್ಗೆಟ್ ಏನಿದೆ ಅದು 25ಕ್ಕೆ ಕೊಡ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಮನೆ ಓನರ್ ಬೆಳಿಗ್ಗೆ ಫೋನ್ ಹಾಕಿದ್ದು, ಇಲ್ಲ ಗಾಡಿಲಿ ಎಲ್ಲ ಕೆಟ್ಟ ಹೋಗ್ಬಿಟ್ಟೈತೆ. ಡ್ಯೂಟಿ ಒಂದ್ ಹಾಕೊಂಡೆ 50 ರೂಪಾಯಿದು ಗಂಗಾನಗರ.
ಪಿಕಪ್ ಹೋಗ್ತಾ ಇದೀನಿ. ಟೈಮ್ ಬಂದ್ಬಿಟ್ಟು 1 ಗಂಟೆ. ನಾನ್ ದುಡ್ದಿರೋದು ಎಷ್ಟು ಗೊತ್ತಾ? 639 ರೂಪಾಯಿ. 3 ಆಪ್ ಆನ್ ಅಲ್ಲಿ ಇದಾವೆ. ರ್ಯಾಪಿಡೋ, ನಮ್ಮ ಯಾತ್ರಿ, ಅದ್ರಲ್ಲೂ ಡ್ಯೂಟಿಗಳು ಬೀಳ್ತಾ ಇಲ್ಲ. ಟೈಮು ಕರೆಕ್ಟ್ ಆಗಿ 1 ಗಂಟೆ ಆಗೈತೆ. ಅಷ್ಟೇ ಚೊರ್ ಅಂತೈತೆ. ಏನು ತಿಂದಿಲ್ಲ. 5 ಡ್ಯೂಟಿ 640 ರೂಪಾಯಿ ಮಾಡಿದೀನಿ. ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿ. ನೋಡೋಣ ಸ್ವಲ್ಪ ಮುಂದೆ ಖಾಲಿ ಹೋಗೋಣ ನಿಕೋಮ್ಸ್ ತನಕ. ಅಲ್ಲಿ ಏನಾದ್ರು ಡ್ಯೂಟಿಗಳು ಬೀಳ್ತಾವೋ ಇಲ್ವೋ ನೋಡ್ಕೊಂಡು ಮಾಡೋಣ. ಸೊ ಬನ್ನಿ ಸ್ವಲ್ಪ ಖಾಲಿ ಹೋಗೋಣ. ಇವಾಗ ಒಂದು 5-6 ಕಿಲೋಮೀಟರ್ ಖಾಲಿನೇ ಹೋಗೋಣ. ರಸ್ತೆ ಎಲ್ಲಾದ್ರೂ ಹೋಟೆಲ್ ಸಿಕ್ಕರೆ ಸ್ವಲ್ಪ ಹೊಟ್ಟೆಗೂ ಹಾಕೊಳ್ಳೋಣ. ಇಷ್ಕ ತಿನ್ಕೊಂಡ್ ಬರೋಣ. ಮತ್ತೆ ಚೊರ್ ಅಂತ ಇದೆ, ಅದಕ್ಕೆ ನೋಡೋಣ ಬನ್ನಿ. ಯಾವ್ದಾದ್ರೂ ಸಿಗ್ಲಿ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಗ್ತಾ ಇರೋಣ. ಊಟದ ವ್ಯವಸ್ಥೆ ಅಂತ ಆಯ್ತು. ಅಲ್ಲಿ ದಾರಿಲಿ ಬರ್ತಾ ಯಾವಾಗ ಬರ್ತಾ ಇತ್ತು ನೋಡಿ ಡ್ಯೂಟಿ. ದಾರಿಲಿ ಬರ್ತಾ ಯಾರೋ ಅನ್ನದಾನ ಏನೋ ಮಾಡ್ತಾ ಇದ್ರು. ಸೀದಾ ಹೋಗಿ ಅನ್ನ ಇಸ್ಕೊಂಡ್ ಬಂದೆ. ಹೊಟ್ಟೆಗಂತೂ ಆಯ್ತು. ಇವಾಗ ಹೊಟ್ಟೆ ಚೂರು ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಸಾಯಂಕಾಲ ಹೋಗಿ ಊಟ ಮಾಡ್ಕೊಳ್ಳೋಣ. ಇವಾಗ ಸಿಕ್ಕಿದ್ ಶಿವ ಬಿಸ್ಮಿಲ್ಲ. ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಯ್ತಾ ಇರೋದು. ನೋಡೋಣ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ರೈಸು ಸ್ವಲ್ಪ ಪರವಾಗಿರ್ಲಿಲ್ಲ, ಬಟ್ ಶಿರಾ ಮಾತ್ರ ಸಾಕಾಗಿ ಟೇಸ್ಟಿ ಆಗಿತ್ತು. ಇನ್ನೊಂದ್ ಸ್ವಲ್ಪ ಹಾಕೊಂಡ್ ಬರ್ಬೇಕಾಗಿತ್ತು. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂತ ಸ್ವಲ್ಪ ಕಮ್ಮಿನೇ ಹಾಕೊಂಡ್ ಬಂದೆ. ಫುಲ್ ಘೀ ವಾಸನೆ ಕೈ ಪೂರ್ತಿ. ಡ್ಯೂಟಿ ಬಂತು, ಇನ್ನು ಕೈನು ತೊಳೆದಿರ್ಲಿಲ್ಲ. ಡ್ಯೂಟಿ ಬಂತು, ಸೀದಾ ಹಾಕೊಂಡಿದೀನಿ. ಸೊ ಹೋಗೋಣ ಪಿಕಪ್ಗೆ. ಡ್ಯೂಟಿ ಇಂಪಾರ್ಟೆಂಟ್. ಊಟ ಆಯ್ತು, ಚೆನ್ನಾಗಾಯ್ತು. ತಕ್ಕ ಮಟ್ಟಿಗೆ ಚುರ್ರು ಅನ್ನೋದು ಕಮ್ಮಿ ಆಗಿದೆ ಅಷ್ಟೇ. ಹೋಗೋಣ ಇವಾಗ ಪಿಕಪ್ಗೆ. ಪಿಕಪ್ ಮಾಡ್ಕೊಂಡು ಕರ್ಕೊಂಡೋಗಿ ಬಿಡೋಣ. ನೋಡೋಣ ಎಷ್ಟಾಗತ್ತೆ ಅಷ್ಟು. ನಾನಂತೂ ಇವಾಗ ನಾನ್ ಸ್ಟಾಪ್ ಹೊಡಿಬೇಕು ಅಂತ ಹೊಡಿತಾ ಇದ್ದೀನಿ. ಅದು 50 ಬರ್ಲಿ, 100 ಬರ್ಲಿ, 200 ಬರ್ಲಿ. ಇವಾಗ ಬಂದಿರೋದು 50 ರೂಪಾಯಿದು. ಅದನ್ನೇ ಮಾಡ್ಕೊಂಡಿದೀನಿ. ಸಿಕ್ಕಿದ್ ಶಿವ ಅನ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ನೋಡೋಣ ಯಾವ್ಯಾವ ಸಿಗುತ್ತೆ ಎಲ್ಲದಕ್ಕೂ ಅನ್ಕೊಂಡು ಹೋಗೋಣ. ನಾನು ಯಾವ ಏರಿಯಾದಲ್ಲಿ ಇದನ್ ಗೊತ್ತಾ? ಸಿಂಗಾಪುರ ಅಲ್ಲ, ಸಿಂಗಾಪುರ ಇರೋದು ಅಬ್ಬಿಗೆರೆ ಮೇನ್ ರೋಡ್ ಅಲ್ಲಿ. ಇವಾಗ ಇಲ್ಲಿಂದ ವಿದ್ಯಾರಣ್ಯಪುರ ಕಡೆ ಖಾಲಿ ಹೋಗ್ತಾ ಇದೀನಿ. ಜಸ್ಟ್ ಡ್ರಾಪ್ ಮಾಡಿದೆ. ಊಬರು, ನಮ್ಮ ಯಾತ್ರಿ, ರ್ಯಾಪಿಡೋ 3 ಆನ್ ಅಲ್ಲಿ ಇದಾವೆ. ತಗೊಂಡಾಗಿದ್ ಮಾತ್ರ ಊಬರು. ನೋಡೋಣ ಸ್ವಲ್ಪ ವೇಟ್ ಮಾಡೋಣ. ಇಲ್ಲ ಅಂದ್ರೆ ಇಲ್ಲಿಂದ ಸ್ವಲ್ಪ ಖಾಲಿನೇ ಹೋಗೋಣ ಆ ಕಡೆ ಅಲ್ವಾ. ಇದು ಒಳ್ಳೇದು, ಸಿಗ್ಲಿಲ್ಲ ಅಂತ ಏನು ಮಾಡಕ್ ಆಗಲ್ಲ. ವೇಟಿಂಗ್ ಟೈಮ್ ಬಂದ್ಬಿಟ್ಟು 3 ಗಂಟೆ. ಜಾಸ್ತಿ 2ನೇ ಪಾಯಿಂಟ್ ಬಂದೈತೆ. ಗಾಡಿ ರನ್ ಆಗಿರೋದು 62 ಕಿಲೋಮೀಟರ್. 2 ಪಾಯಿಂಟ್ ಕಮ್ಮಿ ಆಗೈತೆ. 62 75 ಇದೆ. 2 ಪಾಯಿಂಟ್ ಕಮ್ಮಿ ಆಗ್ಬಿಟ್ಟೈತೆ. ಇದು ಕಮ್ಮಿ ಆಗಿ ಆಲ್ಮೋಸ್ಟ್ ಎಲ್ಲಿ ಹತ್ರ ಇದೆ ಅಲ್ಲೇ ಕಮ್ಮಿ ಆಗಿದ್ದು. ಅಲ್ಲಿಂದ ನಾನು ಮತ್ತೊಂದು ಡ್ಯೂಟಿ ಹಾಕೊಂಡ್ ಬಂದಿದ್ವಿ. ಒಂದ್ 6 ಕಿಲೋಮೀಟರ್ 70 ಕಿಲೋಮೀಟರ್ ರನ್ ಮಾಡಿದೀನಿ ಗಾಡಿ. 70 ಕಿಲೋಮೀಟರ್ ಅಲ್ಲಿ ನಾನ್ ದುಡ್ದಿರೋದು 1195. 9 ಟ್ರಿಪ್ ನ ಕಂಪ್ಲೀಟ್ ಮಾಡಿದೀನಿ. ಅಂದ್ರೆ ಇನ್ನು 30 ಹೋದ್ರೆ 100 ಕಿಲೋಮೀಟರ್ 1200 ರೂಪಾಯಿ. ಇನ್ನೊಂದ್ ಪಾಯಿಂಟ್ ಖಾಲಿ ಆಗ್ಬಿಡುತ್ತೆ. ಯಾಕಾಗಲ್ಲ, ಏನೇನ್ ಆಗ್ತೈತೆ ಅಂತ. ಸೊ ನೋಡೋಣ, ಆದಷ್ಟು ಮಾಡಕ್ ಟ್ರೈ ಮಾಡ್ತಾ ಇದೀನಿ ಗುರುವೆ. ನಾನೇನು ಮಾಡ್ತಾ ಇಲ್ಲ ಅಂತಲ್ಲ, ಯಾವ್ದೇ ಡ್ಯೂಟಿ ಬರ್ಲಿ ಅದು ಲಾಂಗ್ ಲೋಕಲ್ ಎಲ್ಲಾ ಮಾಡ್ತಾ ಇದೀನಿ. ಸಿಕ್ಕಿದ್ ಶಿವ ಅನ್ಕೊಂಡು ಹೋಯ್ತಾ ಇದೀನಿ. ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ, ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತಂದ್ರೆ 5 ಕಿಲೋಮೀಟರ್ ಆ ಕಡೆ ಈ ಕಡೆ ಖಾಲಿ ಹೋಗೋಣ. ಸಿಕ್ಕಾವ. 4 ಗಂಟೆ ಬಂತು. ಸುಮ್ಮನೆ ಕೂತಿದೀನಿ. ಡ್ಯೂಟಿ ಮಾತ್ರ ಬೀಳ್ತಾ ಇಲ್ಲ. ಒಂದು ಇಲ್ಲಲ್ಲಿ ಇದೀನಿ ಖಾಲಿ. ಇವಾಗ ಇದ್ರ ಕಡೆ ಹೋಗ್ತೀನಿ, ಸಹಕಾರ ನಗರ. ಅಲ್ಲಿ ಯಾವ್ದಾದ್ರು ಬೀಳುತ್ತೋ ಇಲ್ವೋ ನೋಡ್ಕೊಳ್ಳೋಣ. ಡ್ಯೂಟಿ ಅರ್ಧ ಗಂಟೆಗೆ 1 ಅವರ್ಗೊಂದು ಇರೋದು. 3 ಗಂಟೆಗಳನ್ನ ಅದಾದ್ಮೇಲೆ 1 ಡ್ಯೂಟಿ ಮಾಡದ್ನ, ಮತ್ತೆ ಅದಾದ್ಮೇಲೆ 1 ಡ್ಯೂಟಿ. ಇದು ಇವಾಗ ಡ್ರಾಪ್ ಮಾಡಿ 10-15 ನಿಮಿಷ ಆಯ್ತು. ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಮಾಡೋದು. ಈಗ ಸೀದಾ ಖಾಲಿ ಹೋಗ್ತಾ ಇದೀನಿ. ನೋಡೋಣ ಆ ಕಡೆ ಯಾವ್ದಾದ್ರು ಬಿದ್ರೆ ಒಳ್ಳೇದು. ಬೀಳಿಲ್ಲ ಅಂತ ಏನೋ ಮಾಡಕ್ಕಾಗಲ್ಲ. ಇನ್ನು ಫುಲ್ ಹೇಳಿದ್ನಲ್ಲ, 1 ಪಾಯಿಂಟಿಗೆ ಬಂದ್ ನಿಂತೈತೆ. ಹಾಗೆ ಸಾಯಂಕಾಲ ಅನ್ನೋಷ್ಟ್ರಲ್ಲಿ ಅದು ಖಾಲಿ ಆಗುತ್ತೆ. ಇನ್ನೊಂದು 50 ಕಿಲೋಮೀಟರ್ ಅಲ್ಲಿ ಇವತ್ತೇನು ಇನ್ನೊಂದು 30-40 ಕಿಲೋಮೀಟರ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ. ಅದಂತೂ ಕನ್ಫರ್ಮ್. ನೋಡೋಣ, ಏನು ಮಾಡಕ್ಕಾಗಲ್ಲ. ಇವಾಗಿರೋ ಪೊಸಿಷನ್ ಅಲ್ಲಿ ಕುತ್ಕೊಳ್ಳೇಬೇಕು. ಹಂಗಾಗಿ ನೋಡೋಣ, ಆದ್ರೆ ಮಾಡೋಣ, ಇಲ್ಲ ಅಂದ್ರೆ ಏನಾದ್ರು ಒಂದು ಅಡ್ಜಸ್ಟ್ ಮಾಡೋಣ. ಇಂಥ ಪ್ಯಾಸೆಂಜರ್ ಸಿಗ್ಬೇಕು. ತುಂಬಾ ಖುಷಿಯಿಂದ ಮಾತಾಡ್ಕೊಂಡ್ ಬಂದು ಟೀ ಕುಡಿತೀರ ಬನ್ನಿ, ನಾನೇ ಕುಡಿಸ್ತೀನಿ ನನ್ ದುಡ್ಡಲ್ಲಿ, ಟೆನ್ಷನ್ ತಗೋಬೇಡಿ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಬಂದು ಒಂಥರ ಖುಷಿ ಆಯ್ತು. ಈ ರೀತಿ ತುಂಬಾ ಪ್ಯಾಸೆಂಜರ್ ಅಂದ್ರೆ ಬರ್ತಾರೆ. ಪ್ಯಾಸೆಂಜರ್ ಇಲ್ಲ ಅಂತಲ್ಲ, ಕೆಲವೊಂದ್ ಪ್ಯಾಸೆಂಜರು ಒಂದ್ ರೀತಿ ದಬ್ಬಾಳಿಕೆ ರೀತಿ ಮಾತಾಡೋದು, ಆ ರೀತಿ ಮಾತಾಡ್ತಾರೆ. ಬಟ್ ಈ ರೀತಿ ಪ್ರೀತಿಯಿಂದ ಮಾತಾಡೋದು ಇದೆಯಲ್ಲ, ಈ ರೀತಿ ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ಕೆಲವೊಬ್ರು ಬಂದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಕೆಲವೊಬ್ರು ಟೀ ಕುಡಿಸ್ತೀನಿ ಬನ್ನಿ ಅಂತ ಹೇಳ್ತಾರಲ್ಲ, ಅದು ನೋಡೋದು ನಮ್ಗೆ ಒಂಥರ ಖುಷಿ. ಅಂದ್ರೆ ನಾವೇನ್ ಟೀ ಕುಡಿಲೇಬೇಕು ಅಂತ ಕೂತಿರಲ್ಲ, ಬಟ್ ಒಬ್ರು ಪ್ರೀತಿಯಿಂದ ಕೇಳ್ತಾರಲ್ವಾ, ಒಬ್ಬ ಆಟೋದವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತಾರಲ್ವಾ, ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಒಂದೇ ಡ್ಯೂಟಿ ಅಲ್ಲಿಂದ ಖಾಲಿ ಒಂದು ಸಹಕಾರ ನಗರಕ್ಕೆ ಬಂದೆ. ಅಲ್ಲಿಂದ ಕೆಂಪಾಪುರಕ್ಕೆ ಬಂದಿದ್ದೀನಿ. ಇಲ್ಲಿಂದ ನೋಡೋಣ ಯಾವ್ದಾದ್ರು ಸಿಗುತ್ತಾ ಇಲ್ವೋ. 4:15 ಟೈಮು. ನೋಡೋಣ ಯಾವ್ದು ಸಿಕ್ಕರೆ ಅದನ್ನ ಮಾಡೋಣ. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನನಗನ್ಸಿದ್ದು ನಾನು ಟೋಟಲ್ 100 ಕಿಲೋಮೀಟರ್ ಸುತ್ತಾಡಿದ್ದೀನಿ. ಸರಿನಾ? ಡ್ಯೂಟಿ ಮಾಡಿರೋದು 80 ಕಿಲೋಮೀಟರ್.
ಎಲ್ಲಾ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಇವಾಗ 8 ಕಿಲೋಮೀಟರ್ ಐತಾ, ಇದನ್ನ 10 ಕಿಲೋಮೀಟರ್ ಹಿಡಿಯೋಣ. ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ 5, 6 ಹಿಡಿದು ಬಿಡೋಣ. 6, 14, 14, 20, 22, 24, 24, 1, 8, 32, 42, 47, 47, 1, 7, 54, 4, 54, 1, 7, 61, 62, 63, 64, 64, 67, 70, 73, 74, 75, 76, 76, 1, 80 ಕಿಲೋಮೀಟರ್. ಒಂದು 20 ಕಿಲೋಮೀಟರ್ ಖಾಲಿ ತಿರ್ಗಾಡಿದೀನಿ ಅನ್ಕೊಳ್ಳೋಣ. 100 ಕಿಲೋಮೀಟರ್ ರಿಸರ್ವ್ ಬಂದೈತೆ. ಹಿಂಗಾದ್ರೆ ಹೆಂಗ್ ದುಡಿಲಿ, ಹೆಂಗ್ ಇದು ಮಾಡ್ಲಿ, ಏನು ಮಾಡಕ್ ಆಗಲ್ಲ. ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ಇಲ್ಲಿ ತನಕ ನಂದು 15 ಟ್ರಿಪ್ 1564 ರೂಪಾಯಿ ಆಗೈತೆ. ಸ್ವಲ್ಪ ವೆಯ್ಟ್ ಮಾಡೋಣ, ಯಾವ್ದಾದ್ರು ಬಂದ್ರೆ ಹಾಕೊಂಡ್ ಹೋಗೋಣ. ರ್ಯಾಪಿಡೋದಲ್ಲಿ ಬರ್ತೈತೆ, ಬಟ್ ಊರಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಷ್ಟೇ. ಮತ್ತಿನ್ನೇನಿಲ್ಲ, ನೋಡೋಣ. आइए मैडम, मैडम इधर आइए, इधर इधर, मैं आपको क्या बोला मैडम, इधर इधर. ಅಲ್ಲಿ ಬಿಡ್ತಾ ಇದ್ದೆ, ಇಲ್ಲ ಮುಂದೆ ಬಿಡಿ ಅಂತಂದ್ರು. ಆ ಸೆಂಟ್ರ್ ರೋಡ್ ಅಲ್ಲಿ ಬಿಡ್ಬೇಕಂತ. ಆ ಕಡೆ ಹೆಂಗ್ ಬಿಡ್ಬೇಕು ಹೇಳಿ ನೀವೇ? ಯಾವ ಕಡೆ ಬಿಡ್ಲಿ ನಾನು? ನಾನೇನು ಅಂದೇ ಇಲ್ಲ. ಅಲ್ಲ, ಮೊದ್ಲೇ ಹೇಳ್ಬೇಕಲ್ವಾ ನೀವು? ನಾನು ಅಲ್ಲಿ ನಿಲ್ಲಿಸ್ತಾ ಇದ್ದೆ ತಾನೆ. ಇಲ್ಲ ಆ ಕಡೆ ಬಿಡಿ, ನಾನು ಆ ಕಡೆ ಅನ್ಕೊಂಡು ಆ ಕಡೆ ಹೋಗ್ತಾ ಇದ್ದೆ. ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಬಿಡಿ. ಆ ಸೆಂಟ್ರ್ ರೋಡ್ ಅಲ್ಲಿ ಬಿಡ್ಬೇಕಂತ. ಹೆಂಗ್ ಬಿಡ್ಬೇಕು? ರೇಟಿಂಗ್ ಅವ್ರಿಗೆ ಮಾತ್ರ ಅಲ್ಲ, ನಮಗೂ ಬರುತ್ತೆ. ನಾನು ಏನು ಹೇಳೇ ಇಲ್ಲ ಅವ್ರಿಗೆ. ಮಾಡಿದ್ರೆ ಸರಿ ಇರಲ್ಲ, ರೇಟಿಂಗ್ ಕೊಟ್ಟು ಇದು ಮಾಡಿಸ್ತೀನಿ. ಹತ್ರ ವಿಡಿಯೋ ಪ್ರೂಫ್ ಐತೆ. ಬಟ್ ಏನಂತ, ನಾನು ಆ ಮೂಮೆಂಟ್ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ. ಆ ಕಡೆ ಅಂತಂದ್ರು, ಸರಿ ಅಂತ ಈ ಕಡೆ ಅಂತಂದ್ರು. ನಾನು ಆ ಕಡೆ ಬಿಡ್ತಾ ಇದ್ದೀನಿ. ನನ್ ಮಕ್ಳನ್ನ ನನ್ನ ಡ್ಯೂಟಿನೂ ಕ್ಯಾನ್ಸಲ್ ಆಯ್ತು. ಹೇಳೋಣ ಹೇಳಿ, ಇರ್ತವೆ ಬೇಕಂತ ಜಗಳ ತೆಗಿಯಕ್ಕೆ. ಅಕ್ಕ ನನ್ಗೆ ಒಂದ್ಸಲ ರೇಟಿಂಗ್ ಕೊಟ್ಟೇ ಇರ್ತಾಳು. ಅಕ್ಕ ಇದಂತೂ ಫಿಕ್ಸ್. ನೋಡೋಣ ಏನಂತ ಕೊಟ್ಟಿದ್ದಾಳೆ. ಇಲ್ಲ ಇನ್ನೂ ಕೊಟ್ಟಿಲ್ಲ ಅಂತಾಳೆ. 1 ಸ್ಟಾರ್ ರೇಟಿಂಗ್ ಅಂದ್ರೂ ಕೊಟ್ಟೆ ಕೊಡ್ತಾಳೆ. ಏನಾದ್ರೂ ಒಂದು ಕಂಪ್ಲೇಂಟ್ ಮಾಡ್ಬಿಟ್ಟು ನನ್ ಮೇಲೆ ಆಕ್ಷನ್ ತಗೊಳ್ಳೋ ರೀತಿ ಅವ್ರು ಕಂಪ್ಲೇಂಟ್ ಮಾಡೇ ಮಾಡ್ತಾಳೆ. ನನ್ನ ಹತ್ರ ಪ್ರೂಫ್ ಐತೆ. ನಾನು ಏನ್ ಅಂದಿಲ್ಲ, ಅವ್ರಿಗೆ ಏನು ಅಂದಿಲ್ಲ. ಜಸ್ಟ್ ಇಷ್ಟ ಕೇಳಿದೆ. ಮೊದ್ಲೇ ಹೇಳ್ಬೇಕಲ್ವಾ ನೀವು? ಆ ಕಡೆ ಹೇಳಿ ಹಂಗಿದ್ರೆ. ನನ್ ಪ್ಯಾಸೆಂಜರ್ ಜೊತೆ ಜಾಸ್ತಿ ಮಾತಾಡೋದಿಲ್ಲ. ಯಾರೇ ಪ್ಯಾಸೆಂಜರ್ ಇಲ್ಲಿ ಬೆಳಿಗ್ಗೆಯಿಂದ ನಾನು ಆಲ್ಮೋಸ್ಟ್ 15 ಟ್ರಿಪ್ 17 ಟ್ರಿಪ್ ಮಾಡಿದೀನಿ, ಸರಿನಾ? ಅದ್ರಲ್ಲಿ ಎಲ್ಲಾ ಪ್ಯಾಸೆಂಜರ್ ಜೊತೆ ಚೆನ್ನಾಗೇ ಮಾತಾಡಿದೀನಿ. ಯಾರ ಜೊತೆನೂ ನಾನು ಏನು ಮಾತಾಡಿಲ್ಲ. 18 ಟ್ರಿಪ್ ಕಂಪ್ಲೀಟ್ ಮಾಡಿದೀನಿ. 18 ಟ್ರಿಪ್. ಅದ್ರಲ್ಲಿ ಒಂದು ಪ್ಯಾಸೆಂಜರ್ ಈ ರೀತಿ ಬಂದ್ರು. ಜಸ್ಟ್ ಇಷ್ಟೇ ಕೇಳಿದ್ದು. ಮಾಡಕ್ ಆಗಲ್ಲ, ಕೆಲವೊಂದು ಇರ್ತವೆ ಬೇಕಂತ ಮೂಡ್ ಆಫ್ ಮಾಡ್ಬಿಟ್ಟು ಬಿಡಿ. ನಾನೇನ್ ಬಿಡಲ್ಲ ಅಂದಿಲ್ಲ, ಬಿಡ್ತೀನಿ ಅಂತಾನೆ ಹೇಳಿರೋದು. ಫುಲ್ ಮೂಡ್ ಆಫ್. ಟೀ ಹೊಡಿಯೋಣ, ಹೊಡೆದ್ರನೆ ನನಗ್ ಆಗೋದಿಲ್ಲ, ಆಗಲ್ಲ. ಫುಲ್ ಮೂಡ್ ಆಫ್ ಮಾಡ್ಬಿಟ್ಟು ನಾನೇನ್ ಪ್ಯಾಸೆಂಜರ್ ಬೈದಿಲ್ಲ, ಏನಿಲ್ಲ. ನೋಡೋಣ, ರೇಟಿಂಗ್ ಕೊಟ್ಟಿರ್ತಾಳೆ, ಅಕ್ಕ ಕೊಟ್ಟಿರ್ತಾಳೆ. ನಮಗೂ ರೇಟಿಂಗ್ ಕೊಡಕ್ ಬರುತ್ತೆ, ನಾವು ಕೊಟ್ಟಿದೀವಿ. ಬಟ್ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ, ನಮ್ಮ ರೇಟಿಂಗ್ ಅಷ್ಟೊಂದು ಆಗಲ್ಲ. ರೇಟಿಂಗ್ ಅನ್ನ ಊಬರ್ ಆಪ್ ಅವರು, ಊಬರ್ ಅಂತ ಅಲ್ಲ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಆ್ಯಪ್ ಅವರು ನಮ್ಮ ಕಂಪ್ಲೇಂಟ್ ಅನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಕಸ್ಮಾತ್ ಆಗಿ ಪ್ಯಾಸೆಂಜರ್ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಇದೇನೋ ಅಷ್ಟೊಂದು ಕೇರ್ ಮಾಡೋದೇ ಇಲ್ಲ. ಆ ಉದೇ ಅಗ್ರಿಗೇಟರ್ ಆಪ್ ಆಗ್ಲಿ ನಮ್ ಬಗ್ಗೆ ಮಾಡೋದೇ ಇಲ್ಲ. ನೋಡೋಣ, ಇವಾಗಂದ್ರೂ ಯಾವ್ದು ಬಂದಿಲ್ಲ ಮೆಸೇಜ್. ನನ್ನ 4 ಡ್ಯೂಟಿ ಮಾಡ್ತೀವಲ್ವಾ, ಅವಾಗ ಬರುತ್ತೆ. ಏನಾಗುತ್ತೆ ಅಂತಂದ್ರೆ ನನ್ನ ಐಡಿ ಸಸ್ಪೆಂಡ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಐಡಿ ಸಸ್ಪೆಂಡ್ ಆಯ್ತು ಅಂತಂದ್ರೆ ನಾನು ಸೀದಾ ಕಸ್ಟಮರ್ ಮೇಲೆ ಕಂಪ್ಲೇಂಟ್ ರೈಸ್ ಮಾಡೋದು. ಪ್ಯಾಸೆಂಜರ್ ಇದನ್ನ ಮಾತ್ರ ನೀವು ನೋಡ್ತೀರಾ? ಯಾಕೆ ನೋಡಲ್ಲ? ಮಾಡ್ತೀರಾ? ಅಗ್ರಿಗೇಟರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಅಂತಂದ್ಮೇಲೆ ಪ್ಲಸ್ ಬರುತ್ತೆ, ಮೈನಸ್ ಬರುತ್ತೆ. ಬೆಳಿಗ್ಗೆಯಿಂದ ಎಲ್ಲಾ ಪ್ಲಸ್ ಇದ್ದಿದ್ದು ನನ್ಗೆ. ಯಾವ ಪ್ಯಾಸೆಂಜರು ಅಷ್ಟೊಂದು ಡಿಸ್ರೆಸ್ಪೆಕ್ಟ್ ಮಾತಾಡಿಲ್ಲ. ಬಟ್ ಇಂಥ ಪ್ಯಾಸೆಂಜರ್ ಇರ್ತಾರಲ್ಲ, ಇದರಿಂದಾನೇ ನಮ್ ಮೂಡ್ ಆಫ್ ಆಗುತ್ತೆ. ಡ್ಯೂಟಿ ಮೇಲೆ ಡ್ಯೂಟಿ ಮಾಡ್ತಾ ಇರ್ತೀವಲ್ವಾ, ಕೆಟ್ಟ ಕೆರ ಹಿಡ್ದೋಗ್ಬಿಡ್ತವ್ರಿಂದ. ಕೆಟ್ಟದಾಗ ಮಾತಾಡಿದೆ ಇಲ್ಲ, ನಾನೇನಾದ್ರು ಬೈದ್ನಾ? ಇಲ್ಲ. ಅಲ್ಲ, ಮೊದ್ಲೇ ಹೇಳ್ಬೇಕಲ್ವಾ ನೀವು ಆ ಕಡೆ ಇಳಿಬೇಕು ಅಂತಂದ್ರೆ. ಇಲ್ಲಿ ನಿಲ್ಸಿದೀನಿ, ಅಲ್ಲಿ ಮುಂದೆ ಫುಲ್ ಟ್ರಾಫಿಕ್ ಐತೆ. ಆ ಟ್ರಾಫಿಕ್ ಅಲ್ಲಿ ಹೇಳ್ತವ್ರೆ ಆ ಕಡೆ, ಸರಿ ಪರವಾಗಿಲ್ಲ, ಆ ಕಡೆ ತಗೊಂಡ್ ಹೋಗ್ತಾ ಇದೀನಿ. ಇಲ್ಲ, ಇಲ್ಲೇ ಬಿಟ್ಬಿಡು, ಸೆಂಟ್ರಲ್ ರೋಡ್ ಅಲ್ಲಿ ಬಿಟ್ಬಿಡು. ನಮ್ಮನ್ನ ಮಾಡ್ತೀರಾ? ಅನುಭವಿಸ್ಬೇಕು. ಕೆಲವೊಂದು ಪ್ಯಾಸೆಂಜರ್ ಬರ್ತಾವ ಇಂತವ್. 21 ಡ್ಯೂಟಿ ಮಾಡೋ ಅಷ್ಟರಲ್ಲಿ ಸಾಕಾಯ್ತು. 21 ಡ್ಯೂಟಿ 2097 ರೂಪಾಯಿ ಮಾಡಿದೀನಿ. ಗ್ಯಾಸ್ ಫುಲ್ ಖಾಲಿ ಆಗೈತೆ. ಇವಾಗ CNG ತುಂಬಿಸ್ಬೇಕು. ಪೆಟ್ರೋಲ್ ಅಲ್ಲಿ ಗಾಡಿ ಓಡಿಸ್ತಾ ಇದೀನಿ. ನಾನು ನಿನ್ನೆ 2 ಲೀಟರ್ ಹಾಕ್ಸಿದ್ದೆ, ಅದೇ ಇರೋದು ಇವಾಗ ಪೆಟ್ರೋಲ್. ಇವಾಗ ಹೋಗ್ಬಿಟ್ಟು CNG ಫಿಲ್ ಮಾಡಿಸ್ತೀನಿ. ಆಮೇಲೆ ಸೀದಾ ಮನೆ ಕಡೆ ಹೋಗ್ತೀನಿ. ಇಲ್ಲ, ತುಂಬಾ ಕೈ ನೋಯ್ತಾ ಇದೆ. 2000 ರೂಪಾಯಿ ದುಡ್ದಿದ್ದೀನಿ ಅಷ್ಟೇ. ಏನಂತಂದ್ರೆ ಕೈ ಫುಲ್ ಪೈನ್ ಆಗ್ತೈತೆ. ಬಿಡ್ತೀನಿ ಆಗ್ತೈತೆ ಅಂತ ಡ್ಯೂಟಿ ಮಾಡದ್ನಲ್ವಾ, ಎಲ್ಲ ಪೈನ್ ಇಲ್ಲಿ ಮತ್ತೆ ಇಲ್ಲಿ. ಡ್ಯೂಟಿ ಬೀಳ್ತಾ ಇದಾವೆ, ಲಾಂಗ್ ಡ್ಯೂಟಿ ಬೀಳ್ತಾ ಇದಾವೆ. ಇಲ್ಲಿ ಗ್ಯಾಸ್ ಇಲ್ಲ ಟೈಮಲ್ಲಿ ಡ್ಯೂಟಿ ಮಾಡಕ್ ಆಗಲ್ಲ. ಫುಲ್ ಪೈನ್ ಆಗ್ತೈತೆ. ಟೈಮಲ್ಲಿ ನಾನು ಡ್ಯೂಟಿ ಮಾಡಕ್ ಆಗಲ್ಲ. ಸೀದಾ ಹೋಗಿ ಫಸ್ಟ್ CNG ತುಂಬಿಸ್ಕೊಂಡು ಅಂಗಡಿ ಹತ್ರ ಹೋಗ್ಬಿಡೋಣ. ಸಾಕು, ಇವತ್ತಿನ ದುಡಿಮೆ ಎಷ್ಟೇ ಸಾಕು ನಮ್ಗೆ. ಆಸೆ ಪಟ್ರೆ ಅತಿ ಆಸೆ ಗತಿಗೆ ಇಡೋ ಅಂದಂಗ ಆಗ್ಬಿಡುತ್ತೆ.
ನಾಳೆ ಬೆಳಿಗ್ಗೆ ಮತ್ತೆ ಬರೋಣ, ಎಷ್ಟು ಅರ್ನ್ ಮಾಡ್ಬೋದು ಅಂತ. ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಏನ್ ಮಾಡ್ತೀನಿ. ಅಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.